ನೀವು ಬಿಗ್ ಬಾಸ್ ಇಂದ ಹೊರಗೆ ಬಂದ್ಮೇಲೆ ನಿಮ್ಗೆ ಏನಾದ್ರೂ ವಿಚಾರಗಳು ರಿಯಲೈಸ್ ಆಯ್ತಾ? ವಿಚಾರ ಅದೇ ಇಲ್ಲಿದೊಂದು ವಿಷಯ ನನಗೆ ತುಂಬಾ ಕಾಡ್ತು ಅನ್ನೋದ್ ಬಿಟ್ರೆ ಅಂದ್ರೆ ನನ್ನ ಫ್ರೆಂಡು ನನ್ನ ಸಲಿಗೆ ಮೇ ಬಿ ಸಲಿಗೆನೆ ಸ್ವಲ್ಪ ಮುಳ್ಳಾಗೋಯ್ತೇನೋ ನನಗೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಹೇಳ್ಕೊಂತ ಬಂದೆ. ಅಲ್ಲಾಡ್ಸಕ್ಕಾಗಲ್ಲ ಕಣೋ ಅಂತ ಅಂದಾಗ ಅವ್ನು ಉದುರಿಸೇ ಬಿಟ್ಟಾಗಲ್ಲ ಅಂತ. ಪಾಪ ಅವ್ನ್ದು ಏನ್ ನಿಜ ಹೇಳ್ತೀನಲ್ಲ, ಅವ್ನು ಹೊರಗಡೆ ಬಂದ್ರೆ ಹಿ ವಿಲ್ ನಾಟ್ ಅಕ್ಸೆಪ್ಟ್ ದಿಸ್. ಇಷ್ಟೊಂದು ಆಯ್ತಾ, ಆಮೇಲೆ ನನಗೆ ಎಫೆಕ್ಟ್ ಆಗಿದೆ ಅಥವಾ ನನ್ಗೇನಾದ್ರು ಗೇಮ್ಗೆ ಮುಳ್ಳಾಯ್ತಾ ಅಂತ ಅನ್ಕೊಂಡ್ರೆ ಅವ್ನು ತುಂಬಾ ಬೇಜಾರು ಮಾಡ್ಕೊಂತಾನೆ. ಓಕೆ, ಲಾಸ್ಟ್ ಒಂದು ಕ್ವೆಶನ್. ಮೊನ್ನೆ ಒಂದು ಆಡಿಯೋ ಪ್ಲೇ ಮಾಡ್ತಾರೆ ಅಶ್ವಿನಿ ಅವರು, ಯಾರ್ಯಾರಿಗೆಲ್ಲ ಏನೇನೆಲ್ಲ ಭಾಷೆ ಬಳಸಿದ್ದಾರೆ ಅನ್ನೋದು ಆಡಿಯೋ ಕೇಳಿದಾಗ ಏನ್ ಅನಿಸ್ತು? ಮನೆಯವ್ರ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ? ಅದೇ ಅವ್ರದ್ದು ಎಲ್ರಿಗೂ ಬೈದಿರೋದು ಒಂದೊಂದು, ಯಾರ್ಯಾರಿಗೆ ಏನೇನೆಲ್ಲ ಮಾತಾಡಿದ್ದಾರೆ. ಅದು ಸ್ಟಾರ್ಟಿಂಗ್ ಇದ್ದಿದ್ದು ಅಶ್ವಿನಿ. ನಾನು ನೋಡಿಲ್ಲ ಅಶ್ವಿನಿನ. ನಾನು ಹೋದಾಗ 3 weeks ವಾಟ್ ಶಿ ವಾಸ್ ಸೈಲೆಂಟ್. ನಾನು ನೋಡಿರೋ ಅಶ್ವಿನಿ ಸೈಲೆಂಟ್ ಅಶ್ವಿನಿ. ನಾನು ವೈಲೆಂಟ್ ಅಶ್ವಿನಿ ನೋಡ್ಲಿಲ್ಲ. ನಂಗೆ ಆ ಚಾನ್ಸು ಸಿಗ್ಲಿಲ್ಲ. ನನಗೆ ಸಿಕ್ಕಿದಿದ್ರೆ ನನಗೂ ಅವ್ರ ಜೊತೆ ಗಲಾಟೆ ಮಾಡಿದಾಗ ಅಷ್ಟೇ ನೋಡಿದ್ದು. ನನಗೆ ಸಿಕ್ಕಿದಿದ್ರೆ ನಾನು ಆನ್ಸರ್ ಬೇರೆ ತರನೇ ಕೊಡ್ತಾ ಇದ್ದೆ ಅವ್ರಿಗೆ. ವಾಟ್ ಶಿ ಇಸ್ ಗೋಯಿಂಗ್ ರಾಂಗ್ ಅನ್ನೋದು ನಾನು ಕೊಡ್ತಾ ಇದ್ದೆ. ನಾನು ನೋಡಿಲ್ದಿರ ಅಶ್ವಿನಿ ಬಗ್ಗೆ ನಾನು ಮಾತಾಡೋದು ತಪ್ಪಾಗುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವ್ರ ಆಟ ಬದಲು ಮಾಡ್ಕೊಂತಾರೆ ಅಂತ ಅನ್ಸುತ್ತಾ ನಿಮಗೆ? ಅವ್ರು ಹೇಳ್ತಾರಲ್ವಾ, ಅವ್ರ ಹಳ್ಳ ಅವ್ರು ತೊಳ್ಕೊಳಕ್ ಬಿಟ್ಬಿಡ್ಬೇಕು ಅಂತ. ಇಫ್ ಶಿ ಚೇಂಜ್ ಹರ್ ಗೇಮ್ ಇಟ್ ಈಸ್ ವೆರಿ ಗುಡ್ ಫಾರ್ ಹರ್. ಹಂಗೆ ಆಡಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ರೆ ನಾವ್ ಯಾರು ಅಲ್ವಾ?